ತುಂಗಭದ್ರಾ ಡ್ಯಾಂನ ಗೇಟ್ ಕಟ್ ಆಗಿರೋ ಪರಿಣಾಮ ಆತಂಕ ಮನೆ ಮಾಡಿದೆ ನದಿ ಪಾತ್ರದ ಜನರಿಗೆ. 19 ನಂಬರ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿದೆ. ಈ ರೀತಿ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹೊರಗಡೆ. ಜಲಾಶಯದ 19ನೇ ಗೇಟ್ ಕಿತ್ತು ಹೋಗಿದೆ. ಆ ಚೈನ್ ಲಿಂಕ್ಗೆ ಕಟ್ ಆಗಿದೆ. 105 TMC ಸಂಗ್ರಹ ಸಾಮರ್ಥ್ಯದ ಜಲಾಶಯ ಇದು. ಅದರಲ್ಲಿ ಈಗ ಈ ರೀತಿ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಬರೋಬ್ಬರಿ 100ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. ನದಿ ಪಾತ್ರದ ಜನರು ಅಲರ್ಟ್ ಆಗಿರುವಂತೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದಾನೇ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಮುಂದೆ ಆಗುವಂಥ ಅವಾಂತರವನ್ನು ಹೇಗೆ ತಡೆಗಟ್ಟಬೇಕು ಮತ್ತು ಸದ್ಯಕ್ಕೆ ಪ್ರೆಷರ್ ಕಡಿಮೆ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಹೆಚ್ಚಿನ ನಿಗಾ ವಹಿಸುವಂತಹ ಕೆಲಸ ಅಧಿಕಾರಿಗಳಿಂದ ಆಗ್ತಾ ಇದೆ. ಇನ್ನು ಈ ರೀತಿಯ ಘಟನೆ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಸಚಿವ ಶಿವರಾಜ್ ತಂಗಡಗಿ ಅವರು, ಶಾಸಕ ಗವಿಯಪ್ಪ ಅವರು, ರಾಘವೇಂದ್ರ ಹಿಟ್ನಾಳ್ ಅವರು ಭೇಟಿಯನ್ನು ನೀಡಿದ್ದಾರೆ. ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. 19 ಗೇಟ್ ನಂಬರ್ 19 ಅಲ್ಲಿ ಚೈನ್ ಲಿಂಕ್ ಕಟ್ ಆಗಿರೋದು. ಅಂದರೆ ನೀರಿನ ಆ ಫೋರ್ಸನ್ನು ತಡೆಯುವಂತಹ ಗೇಟ್ ಮುಂದೆ ಅಳವಡಿಸಿರುವಂತಹ ಒಂದು ಆ ಕಬ್ಬಿಣದ ಉಪಕರಣ ಏನಿರುತ್ತೆ, ಆ ಚೈನ್ ಲಿಂಕ್ ಕಟ್ ಆಗಿರುವ ಹಿನ್ನೆಲೆ ಒಂದೇ ಗೇಟ್ನಲ್ಲಿ ಹೆಚ್ಚಿನ ನೀರು ರಭಸದಿಂದ ಸಾಗ್ತಾ ಇತ್ತು. ಆ ವೇಗವನ್ನು ತಗ್ಗಿಸೋದಕ್ಕೆ ಅಥವಾ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ಗೇಟ್ಗಳನ್ನು ಅಧಿಕಾರಿಗಳು ಓಪನ್ ಮಾಡಿದ್ದಾರೆ. ಕಾರಣ ಆ ಪ್ರೆಷರ್ ಕಡಿಮೆ ಆಗಲಿ ಅಂತ. ಸದ್ಯಕ್ಕೆ ಹತ್ತತ್ರ 1 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಕೂಡಲೇ ಈ ಬಗ್ಗೆ ನಿಗಾ ವಹಿಸುವಂಥ ಕೆಲಸ ಕೂಡ ಅಧಿಕಾರಿಗಳಿಂದ ಆಗ್ತಾ ಇದೆ. ಮಾಡಿದೆ. ನಮ್ಮಲ್ಲೇ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು. ಈಗಾಗಲೇ ಸೆಕ್ರೆಟ್ರಿ MDಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ. ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60 ರಿಂದ 65 TMC ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾ ಇದೆ ನೀರು. ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಇದಕ್ಕೆ ಆ ಗೇಜ್ ಕೆಳಗೆ ಇಡಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ, ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತಿ. ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ. ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮಗೆ. ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ ಮೇಲೆ 20 ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯ ಕ್ರಸ್ಟ್ 19ನೇ ಕ್ರಸ್ಟ್ ಗೇಟು ಒಂದು ಕಡೆ ಲಿಂಕ್ ಆಗಿಬಿಟ್ಟು ಅದು ಸ್ವಲ್ಪ ಕಟ್ಟಾಗಿಬಿಟ್ಟು, ಅದು ಕಟ್ಟಾಗಿಲ್ಲ ಆ್ಯಕ್ಚುಲಿ, ಮುಂದಕ್ಕೆ ಫೋರ್ಸಿಂದ ಹೊರಟೋಗಿದೆ. ಅದರಿಂದಾಗಿ ಸುಮಾರು 20 ರಿಂದ 30 ಸಾವಿರ ಕ್ಯೂಸೆಕ್ಸು ನದಿಗೆ ಹರಿಬಿಡಲಾಗ್ತಿದೆ. ಎಲ್ಲ ಗೇಟ್ಗಳನ್ನು ಕೂಡ ಆಪ್ರೇಟ್ ಮಾಡಿಬಿಟ್ಟು ಒಂದೇ ಕಡೆ ಪ್ರೆಷರ್ ಆಗೋದನ್ನು ತಡೆದ್ಬಿಟ್ಟು ಮುಂದಕ್ಕೆ ಕಳಿಸ್ತಾ ಇದ್ದೀವಿ. ಅರೌಂಡ್ 60-70 ಸಾವಿರ ಕ್ಯೂಸೆಕ್ಸನ್ನು ನಾವು ರಿವರಿಗೆ ಬಿಟ್ಟಿದ್ದೀವಿ. ಬೆಳಗ್ಗೆ ಎಕ್ಸ್ಪರ್ಟ್ಗಳು ನಿರೀಕ್ಷೆ ಇದೆ, ಬರ್ತಾರೆ. ನಮ್ಮ MD ಸಾಹೇಬರು, ಸೆಕ್ರೆಟರಿ ಬೆಂಗಳೂರಿಂದಲೇ ಹಿಂದೆ ಕೆಲಸ ಮಾಡಿದಂಥ ತಮಗೂ ಗೊತ್ತಿರ್ಬೋದು, MD ಸಾಹೇಬರು HLC ಪ್ರಾಬ್ಲಮ್ ಆದಾಗ ಬಂದಿದ್ರಲ್ಲ, ಅವರು ಬರ್ತಾರೆ. ನಮ್ಮ MD ಅವರು, ಸೆಕ್ರೆಟರಿ ಅವರು ಬರ್ತಾರೆ. ಒಂದು ಅಲ್ಲೇ ಸಿಚುಯೇಷನ್ ಏನಿದೆ ಅಂತೇಳಿ ಒಂದು ಎಕ್ಸ್ಪರ್ಟ್ ಅವರಿಗೆ ಡಿಸೈನ್ ಡ್ರಾಯಿಂಗ್ ಕಳಿಸ್ಕೊಟ್ಟಿದ್ದೀವಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಿಜಯನಗರ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಈ ಹಿಂದೆ ಏನಾದರೂ ಈ ರೀತಿಯ ಘಟನೆಗಳು ಸಂಭವಿಸಿದ್ದು ಉದಾಹರಣೆ ಅಲ್ಲಿದೆಯಾ? ಆಗ ಯಾವ ರೀತಿಯ ಕ್ರಮ ಕೈಗೊಳ್ಳಲಾಗಿತ್ತು? ಈಗ ಸದ್ಯಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಲಾಗ್ತಾ ಇದೆ? ಸದ್ಯಕ್ಕೆ ಶ್ರೀಪಾದ್, 70 ವರ್ಷಗಳ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿಗೆ ಇಂತಹ ದುರಂತ ಅಂತಾನೆ ಹೇಳ್ಬೋದು. ಕಳೆದ 2 ವರ್ಷದ ಹಿಂದೆ ತುಂಗಭದ್ರಾ ಜಲಾಶಯ ತುಂಬಿತ್ತು. ಅದಾದ ಬಳಿಕ ಈ ಬಾರಿ ತುಂಗಭದ್ರಾ ಜಲಾಶಯ ಅವಧಿಗೂ ಪೂರ್ಣ ಕೂಡ ತುಂಬಿತ್ತು. ಎಲ್ಲೋ ಒಂದ್ ಕಡೆ ಆಶಾಭಾವನೆ ಇತ್ತು ರೈತರಿಗೆ, ಈ ಬಾರಿ 2 ಬೆಳೆಗಳಿಗೆ ನೀರು ಸಿಗುತ್ತೆ ಅಂತೇಳಿ. ಆದ್ರೆ ಈ ಒಂದು ಗೇಟ್ ನಂಬರ್ 19 ಕಿತ್ತೋಗಿರೋ ಪರಿಣಾಮಕ್ಕೆ ಅರ್ಧದಷ್ಟು ಜಲಾಶಯವನ್ನ ಖಾಲಿ ಮಾಡ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಅರ್ಧ ನೀರನ್ನ ಖಾಲಿ ಮಾಡಿ ಆ ಬಳಿಕ ಆ ಒಂದು ಗೇಟ್ ಅನ್ನ ನಿರ್ಮಾಣ ಮಾಡ್ತಕ್ಕಂತಹ ಕೆಲಸ ಆಗ್ಬೇಕಾಗಿರ್ತಕ್ಕಂಥದ್ದು. ಇದುವರೆಗೂ ಈ ಹಿಂದೆ ಇಂತಹ ಒಂದು ಘಟನೆ ನಡೆದೇ ಇಲ್ಲ. ಸುಮಾರು 70 ವರ್ಷಗಳ
ದೊಡ್ಡ ಜಲಾಶಯ, ರಾಜ್ಯದಲ್ಲಿ ಎರಡನೇ ದೊಡ್ಡ ಜಲಾಶಯ. ಈ ದೊಡ್ಡ ಜಲಾಶಯಕ್ಕೆ ಇಂಥ ಪರಿಸ್ಥಿತಿ ಬಂದು ಒದಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ದುರದೃಷ್ಟದ ಸಂಗತಿ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಒಂದು ಸ್ಕ್ರೂ ಲೂಸ್ ಆದ್ರೂ ಕೂಡ ಸಡನ್ ಆಗಿ ರೆಡಿ ಮಾಡ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ, ಆದ್ರೆ ಇಂಥ ಗೇಟ್ ಕಿತ್ತು ಬರ್ತಕ್ಕಂತಹ ಪರಿಸ್ಥಿತಿ ಇದ್ರು ಕೂಡ ಯಾವ ಮಟ್ಟಕ್ಕೆ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ TB ಬೋರ್ಡ್ ಅಧಿಕಾರಿಗಳು ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕೆಂತ ಹೇಳೋದಾದ್ರೆ ಪ್ರತಿ ವರ್ಷ ಕೂಡ ಈ ಗೇಟ್ಗಳ ರಿಪೇರಿ ಮತ್ತು ಸಣ್ಣ ಪುಟ್ಟ ರಿಪೇರಿ ಕೆಲಸಗಳಿಗೆ ಕೋಟಿಗಟ್ಟಲೆ ಅನುದಾನ ಬರುತ್ತೆ. ಆ ಅನುದಾನವನ್ನ ಕರೆಕ್ಟ್ ಆಗಿ ಬಳಸಿದ್ರೆ ಈ ರೀತಿಯ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಅನ್ನತಕ್ಕಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ಈ ಭಾಗದಲ್ಲಿ ಎಲ್ಲೋ ಒಂದ್ ಕಡೆ ರಾತ್ರಿ ಈ ರೀತಿಯಾದಂತ ಸಮಯದಲ್ಲಿ ಹೆಚ್ಚಿನ ಜನ ಆತಂಕಗೊಂಡು ನೋಡ್ತಾ ಇರ್ತಕ್ಕಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಹಲವು ಕಡೆ ಪ್ರವಾಹದ ಭೀತಿ ಕೂಡ ಎದುರಾಗಿದೆ ಅಂತಾನೆ ಹೇಳ್ಬೋದು ಶ್ರೀಪಾದ್. ಈಗಾಗಲೇ ಏನೋ ತಜ್ಞರ ತಂಡ TB ಡ್ಯಾಮ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರ್ಲಿಕ್ಕಿದೆ. ಬಂದಾದ ನಂತರ ಅಧಿಕಾರಿಗಳು ಈಗಾಗಲೇ ರಾತ್ರಿಯಿಂದ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡಿ ಆ ನೀರನ್ನ ಸಂಪೂರ್ಣವಾಗಿ ಹೊರಗಡೆ ತೆಗೆದು 60 TMC ಅಷ್ಟು ನೀರನ್ನ ಸಂಪೂರ್ಣವಾಗಿ ಹೊರಗಡೆ ತೆಗೆದು ಆ ಬಳಿಕ ಗೇಟ್ ನ ದುರಸ್ತಿ ಮತ್ತು ಹೊಸ ಗೇಟ್ ನ ಕೂಡಿಸ್ತಕ್ಕಂತ ಕೆಲಸ ಆಗ್ಬೇಕಾಗಿದೆ ಶ್ರೀಪಾದ್. ಓಕೆ ಸುರೇಶ್, ಈಗ ಈ ರೀತಿಯ ಚೈನ್ ಲಿಂಕ್ ಕಟ್ ಆಗುವಂಥದ್ದು, ಕ್ರಸ್ಟ್ ಗೇಟ್ ಓಪನ್ ಆಗೋದು, ಇದಕ್ಕೆ ರೀಸನ್ಸ್ ಏನು? ಯಾವ ಕಾರಣಕ್ಕಾಗಿ? ನೀರಿನ ಒತ್ತಡ ಹೆಚ್ಚಾಗಿ ಈ ರೀತಿ ಆಗುವಂತಹ ಸಹಜತೆಯಲ್ಲಿ ಇರುತ್ತಾ? ಈ ರೀತಿ ಆದಂತಹ ಸಂದರ್ಭದಲ್ಲಿ ದಿಢೀರಂತ ಅಧಿಕಾರಿಗಳು ಕೈಗೊಳ್ಳಬೇಕಾದಂತಹ ಕ್ರಮಗಳೇನು? ಯಾಕಂದ್ರೆ ಈ ರೀತಿ ಹೊರಹರಿವು ಹೆಚ್ಚಾಗ್ತಾ ಇದ್ದಂಗೆ ನದಿ ಪಾತ್ರದ ಜನರಿಗೆ ಆತಂಕ ಹೆಚ್ಚಾಗುತ್ತೆ. ಸೊ ಅವರ ಆತಂಕವನ್ನ ದೂರ ಮಾಡೋದಕ್ಕೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ ಅನ್ನೋಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ನಿಜಕ್ಕೂ ಕೂಡ ಶ್ರೀಪಾದ್, ಈ ರೀತಿಯ ಗೇಟ್ಗಳು ಕಿತ್ತು ಹೋಗ್ಲಾರ್ದಾಗೆ ಅಥವಾ ಸಣ್ಣ ಒಂದು ಮಳೆಗಳು ಕೂಡ ಕಿತ್ತು ಹೋಗ್ಲಾರ್ದಾಗೆ ಅವರು ನೀರಿಲ್ದಂತ ಸಂದರ್ಭದಲ್ಲಿ ದುರಸ್ತಿಯನ್ನ ಮಾಡ್ಕೋಬೇಕಾಗಿತ್ತು. ಆದ್ರೆ ಇದಕ್ಕೆ ನೀರಿನ ಫೋರ್ಸ್ ಕಾರಣ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತೇಳಿ ಹೇಳೋದಾದ್ರೆ ಇಲ್ಲಿ ಅವ್ರು ಮಾಡಿದಂತಹ ನಿರ್ಲಕ್ಷ್ಯತನ ಮತ್ತು ಕೆಲವು ಸಣ್ಣ ಪುಟ್ಟ ವಿಚಾರಗಳು ನಿರ್ಲಕ್ಷ್ಯ ಏನಿದಾವೆ, ಆ ನಿರ್ಲಕ್ಷ್ಯ ಈ ಗೇಟ್ ಕಿತ್ತೋಗ್ಲಿಕ್ಕೆ ಕಾರಣ ಅಂತೇನೆ ಹೇಳ್ಬೋದು. ಯಾಕಂತ ಹೇಳೋದಾದ್ರೆ ಇಡೀ ಒಂದು ಸಾವಿರಾರು ಗಟ್ಟಲೆ ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಜಲಾಶಯದಲ್ಲಿ 33 ಗೇಟ್ಗಳ ಮೂಲಕ ನೀರನ್ನ ಹರಿಸಲಿಕ್ಕೆ ಸುಮಾರು 4-5 ಕಿಲೋಮೀಟರ್ ಅಂತರದಲ್ಲಿ ಗ್ಯಾಪ್ ಅನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಈ ಒಂದು ಗೇಟ್ ಕಿತ್ತೋಗ್ತದೆ ಅಂತ ಹೇಳಿ ಹೇಳೋದಾದ್ರೆ ಬಹುಶಃ ನೀರಿನ ಫೋರ್ಸ್ ಜಾಸ್ತಿ ಐತಿ ಅಂತ ಹೇಳಿ ಹೇಳೋದಾದ್ರೆ 2-3 ಗೇಟ್ಗಳು ಆ ರೀತಿ ಆಗ್ಬೋದಾಗಿತ್ತು. ಆದ್ರೆ ಒಂದೇ ಗೇಟ್ ಕಿತ್ತಿದೆ ಅಂತ ಹೇಳಿದ್ರೆ ಇದಕ್ಕೆ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಈಗಾಗಲೇ ರಾತ್ರಿನೇ ಹಲವು ಪ್ರದೇಶಗಳಲ್ಲಿ ಡಂಗೂರಗಳನ್ನ ಸಾರಿಸಿದ ನದಿ ಪ್ರವಾಹದ ಜನರಿಗೆ ಮತ್ತೆ ಸ್ಥಳೀಯವಾಗಿ ಏನು ನದಿಯ ಸುತ್ತಮುತ್ತ ಇರ್ತಕ್ಕಂತ ಜನರಿಗೆ ಬೇರೆ ಕಡೆ ಹೋಗಿ ಅಂತೇಳಿ ಸ್ಥಳಾಂತರ ಮಾಡ್ತಕ್ಕಂತಹ ಒಂದು ಎಚ್ಚರಿಕೆ ಸಂದೇಶಗಳನ್ನು ಕೂಡ TB ಬೋರ್ಡ್ ಮತ್ತು 4 ಜಿಲ್ಲೆಯ ಜಿಲ್ಲಾಡಳಿತಗಳು ಕೂಡ ಹೇಳಿರ್ತಕ್ಕಂಥದ್ದು ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ.